ಸ್ನೇಹಿತರೆ ನಮಸ್ಕಾರ. ಒಂದು ಕಾಲದಲ್ಲಿ ತೆರೆಯ ಮೇಲೆ ವಿಲನ್ ರೋಲ್ಗೆ ಇದೇ ರೀತಿ ಇರಬೇಕು, ವಿಲನ್ ಅಂದರೆ ಹೀಗಿರಬೇಕು, ವಿಲನ್ ಅಂದರೆ ಈ ರೀತಿ ನಟಿಸಬೇಕು, ಈ ರೀತಿ ಗರ್ಜನೆ ಇರಬೇಕು ಅಂತ ಹೇಳ್ಬಿಟ್ಟು ಅಬ್ಬರಿಸಿ ಬಬ್ಬರಿತಿದ್ದಂತಹ ಒಬ್ಬ ವಿಲನ್ ಪರಿಸ್ಥಿತಿ ಇವತ್ತಿಗೆ ನೋಡಿದ್ರೆ ನಿಮಗೆ ಕಣ್ಣೀರು ಬರೋದು ಸಹಜ. ಇವತ್ತಿಗೆ ಆ ವಿಲನ್ ಹೇಗಾಗಿದ್ದಾರೆ ಅಂತ ಹೇಳಿದ್ರೆ ನೀವು ಅಕ್ಷರಶಃ ನೊಂದು ಬಿಡ್ತೀರಾ. KGFನಲ್ಲಿ ಚಾಚಾ ಅಂತೇಳಿ ಕರೆಸ್ಕೊಂಡಿದ್ದಂತಹ ಜನಪ್ರಿಯ ನಟ ಉಡುಪಿ ಮೂಲದ ಹರೀಶ್ ರಾಯ್ಗೆ ಇವತ್ತಿಗೆ ಥೈರಾಯ್ಡ್ ಕ್ಯಾನ್ಸರ್ ಯಾವ ರೀತಿ ಕಾಡ್ತಿದೆ ಅಂತ ಹೇಳಿದ್ರೆ ಗುರುತೆ ಸಿಗದಷ್ಟು ಬದಲಾಗಿ ಹೋಗಿದ್ದಾರೆ ಹರೀಶ್ ರಾಯ್. KGF ಸಿನಿಮಾದಲ್ಲಿ ಚಾಚಾ ಆಗಿ ನಟಿಸಿದ ಬಳಿಕ ಅಂತೊಳ್ಳೆ ಅವಕಾಶಗಳು ಬೇರೆ ಸಿನಿಮಾದಲ್ಲಿ ಸಿಗಲಿಲ್ಲ, ಅಥವಾ ಇವರ ಆರೋಗ್ಯದ ಸಮಸ್ಯೆ ಸಿನಿಮಾಗಳಲ್ಲಿ ನಟಿಸಲಿಕ್ಕೆ ಅವಕಾಶವನ್ನೇ ಮಾಡಿಕೊಡಲಿಲ್ಲ ಅಂತಲೂ ಕೂಡ ಹೇಳ್ಬೋದು. ಹರೀಶ್ ರಾಯ್ಗೆ ಇದ್ದಂತಹ ಈ ಕ್ಯಾನ್ಸರ್ನಿಂದ ಇವತ್ತು ಹರೀಶ್ ರಾಯ್ ಪರಿಸ್ಥಿತಿ ಒಂದು ರೀತಿಯಲ್ಲಿ ಅಯೋಮಯ ಆಗಿದೆ. ಆರ್ಥಿಕ ಸಂಕಷ್ಟದಲ್ಲೂ ಕೂಡ ಸಿಲುಕಿದ್ದಾರೆ. ಚಿಕಿತ್ಸೆಗಾಗಿ ಸಹಾಯಕ್ಕಾಗಿ ಪರದಾಡ್ತಿದ್ದಾರೆ. ಯಾರಾದರೂ ಸಹಾಯ ಮಾಡಲಿ ಅಂತ ಹೇಳ್ಬಿಟ್ಟು ಪರದಾಡ್ತಿದ್ದಾರೆ. ಹಾಗಾದರೆ ಹರೀಶ್ ರಾಯ್ ಇವತ್ತಿನ ಈ ಸ್ಥಿತಿಗೆ ಕಾರಣ ಏನು? ಅವರಿಗೆ ಕಾಡ್ತಿರುವಂಥ ಕಾಯಿಲೆ ಆದರೂ ಯಾವುದು? ಎಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಟ ಹರೀಶ್ ರಾಯ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಒಂದು ಕಾಲದಲ್ಲಿ ಸಾಯಿ ಕುಮಾರ್ ಜೊತೆಗೆ, ನಂತರ ದರ್ಶನ್ ಅವರ ಜೊತೆಗೆ, ನಂತರ ಎಲ್ಲ ಸೂಪರ್ ಹಿಟ್ ಸಿನಿಮಾಗಳಲ್ಲೂ ಕೂಡ ಪಾತ್ರವನ್ನು ನಿಭಾಯಿಸಿರುವಂತಹ ನಟ ಈ ಹರೀಶ್ ರಾಯ್. ಮೂಲತಃ ಉಡುಪಿಯವರು. ವಿಲನ್ ಅಂತ ಹೇಳಿದ್ರೆ ಹೀಗಿರಬೇಕು, ವಿಲನ್ ಅಂತ ಹೇಳಿದ್ರೆ ಹೀಗೆ ಅಬ್ಬರಿಸಬೇಕು ಅಂತ ಹೇಳ್ಬಿಟ್ಟು ತೋರಿಸಿಕೊಟ್ಟವರು ಈ ಹರೀಶ್ ರಾಯ್ ನಿಭಾಯಿಸಿದಂಥ ಪಾತ್ರಗಳು ಒಂದಕ್ಕಿಂತ ವಿಭಿನ್ನ. ಎಲ್ಲ ಪಾತ್ರದಲ್ಲೂ ಕೂಡ ಖಡಕ್ಕಾಗಿ ಕಾಣಿಸಿಕೊಳ್ಳೋದು ಹರೀಶ್ ರಾಯ್ ಅವರ ಪ್ಲಸ್ ಪಾಯಿಂಟ್. ಹರೀಶ್ ರಾಯ್ ಇವತ್ತಿನ ಸ್ಥಿತಿಯನ್ನು ನೋಡಿದ್ರೆ ಬಹುಶಃ ನಿಮಗೆ ಅಚ್ಚರಿ ಆಗ್ಬೋದು. ಯಾಕಂತ ಹೇಳಿದ್ರೆ ಇದೇನಾ ಹರೀಶ್ ರಾಯ್, ನಾವು ನೋಡಿದಂಥ ಹರೀಶ್ ರಾಯ್ ಅನ್ನುವಂಥ ಪ್ರಶ್ನೆ ನಿಮಗೆ ಮೂಡ್ಬೋದು. KGF ಸಿನಿಮಾದಲ್ಲಿ KGF ಚಾಚಾ ಅಂತಲೇ ಫೇಮಸ್ ಆದವರು ಹರೀಶ್ ರಾಯ್. ಸಿನಿಮಾದಲ್ಲಿ ರಾಕಿ ಬಾಯ್ನ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ರು ಈ ಹರೀಶ್ ರಾಯ್. ಈ ಮೊದಲು ಹಲವು ಸಿನಿಮಾಗಳಲ್ಲಿ ವಿಲನ್ ಪಾತ್ರಗಳ ಮೂಲಕ ಹರೀಶ್ ರಾಯ್ ಗಮನವನ್ನು ಸೆಳೆದಿದ್ರು. ಈಗ ಅವರಿಗೆ ಕ್ಯಾನ್ಸರ್ ಕಾಣಿಸಿಕೊಂಡಿದ್ದು ಅವರ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ನೀವು ಎದುರುಗಡೆ ನಿಂತರೆ ಹರೀಶ್ ರಾಯ್ನ ಇದು ಅಂತ ಹೇಳ್ಬಿಟ್ಟು ಅಚ್ಚರಿ ಪಡ್ತೀರಾ. ಅಷ್ಟರ ಮಟ್ಟಿಗೆ ಹರೀಶ್ ರಾಯ್ ಬದಲಾವಣೆ ಕಂಡಿದ್ದಾರೆ. ಸಾವು ಬದುಕಿನ ನಡುವೆ ಹೋರಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಸಹಾಯಕ್ಕಾಗಿ ಅಂಗಲಾಚ್ತಾ ಇದ್ದಾರೆ. ಅವರ ಸ್ಥಿತಿಯನ್ನು ನೋಡಿ ಸಾಕಷ್ಟು ಜನ ಕಣ್ಣೀರನ್ನು ಸುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟರ ಮಟ್ಟಿಗೆ ನರಳಿ ಒಂದು ರೀತಿಯಲ್ಲಿ ಬೆರಳಲ್ಲಿ ಬೆಂಡಾಗಿ ಹೋಗಿದ್ದಾರೆ ಅಂತಲೇ ಹೇಳಬಹುದು. ಅಸಲಿಗೆ ಹರೀಶ್ ರಾಯ್ ಅವರಿಗೆ ಕಾಡ್ತಾ ಇರುವಂಥದ್ದು ಥೈರಾಯ್ಡ್ ಕ್ಯಾನ್ಸರ್. ಈ ಥೈರಾಯ್ಡ್ ಕ್ಯಾನ್ಸರ್ ತುಂಬ ಮಾರಕವಾದಂಥ ಕ್ಯಾನ್ಸರ್. ಸಾಮಾನ್ಯವಾದಂಥ ಕ್ಯಾನ್ಸರ್ಗೂ ಈ ಥೈರಾಯ್ಡ್ ಕ್ಯಾನ್ಸರ್ಗೂ ಸಾಕಷ್ಟು ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಏನು ಮುಂದೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈಗ ಇವರಿಗೆ ಕಾಣಿಸ್ಕೊಂಡಿರುವಂಥ ಈ ಥೈರಾಯ್ಡ್ ಕ್ಯಾನ್ಸರ್ ಇದೆಯಲ್ಲ, ಇದೀಗ ಆಲ್ರೆಡಿ 4th ಸ್ಟೇಜ್ಗೆ ಹೋಗಿದೆ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಹಾಗಾಗಿಯೇ ಇವರಿಗೆ ಈ ಸಮಸ್ಯೆಗಳು ಎದುರಾಗ್ತಿರುವಂಥದ್ದು ಮತ್ತು ಇಷ್ಟು ಗಂಭೀರವಾದಂತಹ ಸಮಸ್ಯೆ ಈಗ ಕಾಡ್ತಿರುವಂಥದ್ದು. ಈಗ ಹೊಟ್ಟೆಗೂ ಕೂಡ ಇದು ಪಸರಿಸಿದೆ ಅನ್ನುವಂತಹ ಮಾಹಿತಿ ಇದೆ. ಸೊ ದಟ್ ಹೊಟ್ಟೆ ಊದ್ಕೊಂಡಿದೆ. ಸಾಕಷ್ಟು ತೆಳ್ಳಗಾಗಿದ್ದಾರೆ. ಅವರನ್ನು ನೋಡಿ ನೀವು ಗುರುತನೆ ಸಿಗದಷ್ಟು ಬದಲಾಗಿರೋದನ್ನು ಸ್ಪಷ್ಟವಾಗಿ ಗಮನಿಸ್ಬೋದು. ಹಾಗಾಗಿ ಸಾಕಷ್ಟು ಜನ ಬೇಸರವನ್ನು ಹೊರಗಡೆ ಹಾಕ್ತಾ ಇದ್ದಾರೆ. ಅಯ್ಯೋ, ಈ ರೀತಿ ಪರಿಸ್ಥಿತಿ ಬಂತಲ್ಲ, KGF ಚಾಚನ ಈ ಸ್ಥಿತಿಯನ್ನು ನೋಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಯಶ್ ಬಳಿಯೂ ಕೂಡ ಸಹಾಯ ಮಾಡುವಂತೆ ಫ್ಯಾನ್ಸ್ ಒತ್ತಾಯಿಸಿದ್ದಾರೆ. ದರ್ಶನ್ ಕೂಡ ಈಗಾಗಲೇ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಈಗಾಗಲೇ ಗೋಪಿಗೌಡ ಅನ್ನುವಂತಹ ಸಾಮಾಜಿಕ ಕಾರ್ಯಕರ್ತರು ಒಬ್ಬರು ಇಲ್ಲಿನ ಈ ಹರೀಶ್ ರಾಯ್ ಅವರ ಮನೆಗೆ ಹೋಗ್ಬಿಟ್ಟು ಒಂದು ವಿಡಿಯೋವನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಹೊಟ್ಟೆಗೆ ಕ್ಯಾನ್ಸರ್ ಸ್ಪ್ರೆಡ್ ಆಗಿ ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡಿದೆ, ಅವರಿಗೆ ಸಹಾಯವನ್ನು ಮಾಡಿ ಅಂತ ಹೇಳ್ಬಿಟ್ಟು ಗೋಪಿ ಅವರು ಕೇಳ್ಕೊಂಡಿದ್ದಾರೆ. ಈ ವೇಳೆ ಹರೀಶ್ ರಾಯ್ ಅವರು ಭಾವುಕರಾಗಿದ್ದು ನನ್ನನ್ನು ಉಳಿಸಿಕೊಡಿ ಅಂತಲೂ ಕೂಡ ಸಹಾಯ ಮಾಡಿ ಅಂತಲೂ ಬೇಡ್ಕೊಂಡಿದ್ದಾರೆ. ಹರೀಶ್ ರಾಯ್ ಅವರ ಅನಾರೋಗ್ಯದ ಕಾರಣದಿಂದ ನಟನೆಯಿಂದ ದೂರ ಉಳಿಯುವಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಯಿತು. ಅವರಿಗೆ ಆಸ್ಪತ್ರೆ ಖರ್ಚು ನೋಡಿಕೊಳ್ಳುವಷ್ಟು ಹಣ ಇಲ್ಲದಂತಾಗಿದೆ. ನನ್ನನ್ನು ಉಳಿಸಿ ಅಂತ ಹೇಳ್ಬಿಟ್ಟು ಫಿಲ್ಮ್ ಚೇಂಬರ್ ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು ಹೀಗೆ ಎಲ್ಲರ ಮೂಲಕನೂ ಕೂಡ ಮನವಿಯನ್ನು ಮಾಡ್ತಿದ್ದಾರೆ. ಅವರಿಗೆ ವಿಡಿಯೋಗಳನ್ನು ಕಳಿಸಿಕೊಡ್ತಾ ಇದ್ದಾರೆ. ಇನ್ನು ಯಶ್ ಕೂಡ ಈ ಹಿಂದೆ ಸಹಾಯ ಮಾಡಿದರು ಅನ್ನೋದನ್ನು ಸ್ವತಃ ಹರೀಶ್ ರಾಯ್ ಅವರೇ ಹೇಳ್ತಾರೆ. ಅಂದರೆ ಇಲ್ಲಿ ಯಾವಾಗ ಈ ಹೊಟ್ಟೆ ಮತ್ತು ಕಾಲಿನ ಭಾಗಕ್ಕೆ ನೀರು ತುಂಬಿದೆ, ಕ್ಯಾನ್ಸರ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಯಶ್ ಪ್ರತಿಕ್ರಿಯೆ ಏನಿತ್ತು ಅನ್ನೋದನ್ನು ಸ್ವತಃ ಅವರೇ ಹಂಚಿಕೊಂಡಿದ್ದಾರೆ. ರಾಕಿ ಬಾಯ್ ಅವರ ಆಪ್ತ ವಲಯದಲ್ಲಿ ಈ ಚಾಚಾ ಕೂಡ ಗುರುತಿಸ್ಕೊಂಡಿದ್ರು. ಹಲವು ಸಮಯಗಳ ಕಾಲ ಅವರು ಒಟ್ಟಿಗೆ ಶೂಟಿಂಗನ್ನು ಕೂಡ ಮಾಡಿದರು.
2024ರಲ್ಲಿ ಹರೀಶ್ ರಾಯ್ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಈ ವೇಳೆ ಯಶ್ ಬಗ್ಗೆ ಅವರು ಮಾತನಾಡಿದರು. ಯಶ್ ಬಗ್ಗೆ ನಾನು ಮಾತನಾಡದೆ ಇನ್ಯಾರ ಬಗ್ಗೆ ಮಾತನಾಡಲಿ? ನನ್ನ ಯಶ್ ನನಗೆ ಕರೆ ಮಾಡಿ ವಿಚಾರಿಸಿದ್ರು. ನಾನು ಹಣ ಹಾಕ್ತೀನಿ, ನೀವು ತಲೆ ಕೆಡಿಸ್ಕೊಳ್ಬೇಡಿ ಅಂತಲೂ ಕೂಡ ಹೇಳಿದ್ರು. ಹಣ ಬೇಡ ಅಂದೆ. ಇಲ್ಲ ಹಾಕ್ತೀನಿ ಅಂದರು. ನನ್ನ ಪತ್ನಿ ಬಳಿ ಮಾತನಾಡಿ ಹಣ ಕೊಡ್ತೀನಿ ಅಂದರು. ಬೇಡ ಅಂತೇಳಿ ಬೇಡ ಬೇಡ ಅಂತೇಳ್ಬಿಟ್ಟು ಎಷ್ಟೋ ಕೇಳ್ಕೊಂಡ ನಂತರ ಅವರು ಹಾಕಲಿಲ್ಲ, ಓಕೆ ಅಂತೇಳಿ ಹೇಳಿದರು ಅಂಥೇಳಿ. ಅಂದರೆ ಸಹಾಯಕ್ಕೆ ಮುಂದಾಗಿದ್ರು ಅನ್ನೋದನ್ನು ಸ್ವತಃ ಇವರೇ ಹೇಳ್ತಾರೆ. ಯೋಧಿಗೂ ಕೂಡ ಯಶ್ ಈ ಪರಿಸ್ಥಿತಿ ಗೊತ್ತಾಯಿತು ಅಂತ ಹೇಳಿದ್ರೆ 100% ಸಹಾಯ ಮಾಡ್ತಾರೆ ಅನ್ನುವಂಥ ನಂಬಿಕೆಯಲ್ಲಿದ್ದಾರೆ. ಇನ್ನು ದರ್ಶನ್ ಇದ್ದಿದ್ರು ಕೂಡ ಬಿಡ್ತಿರ್ಲಿಲ್ಲ, ಬಟ್ ಜೈಲಿನಲ್ಲಿದ್ದಾರಲ್ವಾ ಅನ್ನುವಂತಹ ಬೇಸರವನ್ನು ಕೂಡ ಹೊರಗಡೆ ಹಾಕ್ತಾರೆ. ಹಾಗಾದರೆ ಈ ಥೈರಾಯ್ಡ್ ಕ್ಯಾನ್ಸರ್ ಅಂದರೆ ಏನು? ಇದು ಇಷ್ಟು ಡೇಂಜರಾ? ಥೈರಾಯ್ಡ್ ಕ್ಯಾನ್ಸರ್ನಿಂದ ಈ ಪ್ರಮಾಣದಲ್ಲಿ ಬದಲಾವಣೆಯನ್ನು ನಾವು ಗುರುತಿಸಬಹುದಾ ಅನ್ನುವಂತಹ ಪ್ರಶ್ನೆಗಳು ಸಹಜವಾಗಿ ಇರ್ತದೆ. ಥೈರಾಯ್ಡ್ ಕ್ಯಾನ್ಸರ್ ಅನ್ನುವಂಥದ್ದು ಗ್ರಂಥಿಗಳಲ್ಲಿ ಪ್ರಾರಂಭ ಆಗುವಂಥ ಕ್ಯಾನ್ಸರ್. ತುಂಬ ಡೇಂಜರಸ್ ಕ್ಯಾನ್ಸರ್ ಅಂತಲೇ ಎಲ್ಲರೂ ಕೂಡ ನಂಬ್ತಾರೆ. ಯಾಕಂತ ಹೇಳಿದ್ರೆ ಇದು ಸಾಮಾನ್ಯವಾಗಿ ಬೇರೆ ಕ್ಯಾನ್ಸರ್ಗಳ ರೀತಿ ಒಂದು ತಕ್ಷಣಕ್ಕೆ ಗೊತ್ತಾಗುವಂತಹ ಕ್ಯಾನ್ಸರ್ ಅಲ್ವೇ ಅಲ್ಲ. ಅನಂತರ ಇದರಿಂದ ಈ ಥೈರಾಯ್ಡ್ ಕ್ಯಾನ್ಸರ್ನಿಂದ ತುಂಬ ಅಪಾಯಕಾರಿ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗ್ತದೆ ಅಂತ ಹೇಳ್ಬಿಟ್ಟು, ಹೃದಯ ಬಡಿತ ಹೆಚ್ಚು ಕಡಿಮೆ ಆಗುವಂಥದ್ದು, ರಕ್ತದೊತ್ತಡದಲ್ಲಿ ಹೆಚ್ಚು ಕಡಿಮೆ ಆಗುವಂಥದ್ದು, ದೇಹದ ಉಷ್ಣತೆಯನ್ನು ನಿಯಂತ್ರಿಸೋದಕ್ಕೆ ಸಹಾಯ ಮಾಡುವಂಥ ಹಾರ್ಮೋನ್ಗಳನ್ನು ಉತ್ಪಾದಿಸುವಂಥದ್ದು, ಇವೆಲ್ಲದೂ ಕೂಡ ಸ್ಟಾಪ್ ಆಗ್ತವೆ. ಇನ್ನು ಥೈರಾಯ್ಡ್ ಗ್ರಂಥಿಯ ಅಂದರೆ ಕತ್ತಿನ ಮೂಲಕ ಈ ಥೈರಾಯ್ಡ್ ಮೊದಲಿಗೆ ಕ್ಯಾನ್ಸರ್ ಆಗಿ ಬದಲಾಗ್ತದೆ. ನಂತರ ಇದು ಹೋಗ್ತಾ ಇಡೀ ದೇಹವನ್ನು ಆವರಿಸ್ತಾ ಹೋಗ್ತದೆ. ಜೊತೆಗೆ ಅಲ್ಲಿ ಲಂಗ್ಸನ್ನು ಯಾವಾಗ ಕವರ್ ಮಾಡುತ್ತೋ ಇದು ಇಡೀ ದೇಹವನ್ನು ಆವರಿಸ್ತು ಅಂತಲೇ ಲೆಕ್ಕ. ಜೊತೆಗೆ ಈ ಕ್ಯಾನ್ಸರ್ ಇದೆಯಲ್ಲ, ಇದು ಒಂದೊಂದೇ ಜೀವಕೋಶಗಳನ್ನು ನಾಶ ಮಾಡ್ತಾ ಬರ್ತದೆ. ಹೀಗಾಗಿ ಇದು ಥೈರಾಯ್ಡ್ ಕ್ಯಾನ್ಸರ್ ಇದೆಯಲ್ಲ, ಬೇರೆ ಕ್ಯಾನ್ಸರ್ ರೀತಿ ಅಲ್ಲ. ಇಲ್ಲೂ ಕೂಡ ಹಾಗೆ ನೋಡಿ, ಇವರಿಗೆ ಕತ್ತಿನಿಂದ ಶುರುವಾದಂಥ ಈ ಕ್ಯಾನ್ಸರ್ ಈಗ ಇಡೀ ದೇಹವನ್ನು ಆವರಿಸಿಕೊಂಡಿದೆ. ಆಲ್ಮೋಸ್ಟ್ ಆಲ್ ಹೊಟ್ಟೆಯನ್ನು ಕವರ್ ಮಾಡಿದೆ. ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳೋದಕ್ಕೆ ಕಾರಣವಾಗಿರೋದೇ ಹಾಗಾಗಿ. ಅಂದರೆ ಇಲ್ಲಿ ಹೊಟ್ಟೆಯೊಳಗಿನ ಈ ಗ್ರಂಥಿಗಳು, ಹಾರ್ಮೋನ್ಸ್ಗಳೇನಿದ್ದಾವೆ ಅವುಗಳ ಕೆಲಸವನ್ನೇ ಇದು ಸಾಯಿಸಿಬಿಡುತ್ತೆ, ಮಾಡದೇ ಇರೋವಾಗ ಮಾಡುತ್ತೆ. ಹೀಗಾಗಿ ಇದು ಹೋಗ್ತಾ ದೊಡ್ಡದಾಗ್ತಾನೆ ಹೋಗ್ತಾ ಇದೆ. ಆರಂಭದಲ್ಲಿ ಮಾಡಿದಂತಹ ನಿರ್ಲಕ್ಷ್ಯ ಇವತ್ತು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ ಅಂತಲೂ ಕೂಡ ಹೇಳಬಹುದು. ಇನ್ನು ಇದಕ್ಕೆ ಪರಿಹಾರನೇ ಇಲ್ವಾ ಅಂತೇಳಿ ಕೇಳಿದರೆ ಪರಿಹಾರ ಇದೆ, ಬಟ್ ಈ ಸ್ಟೇಜ್ನಲ್ಲಿ ಕಷ್ಟ ಅಂತೇಳಿ ವೈದ್ಯರು ಹೇಳ್ತಾರೆ. ಆರಂಭದಲ್ಲೇ ಆದರೆ ಇದಕ್ಕೆ ಏನಾದರೂ ಕೂಡ ಒಂದು ಪರಿಹಾರವನ್ನು ಕಂಡುಕೊಳ್ಬೋದಾಗಿತ್ತು, ಬಟ್ ಈ ಸ್ಟೇಜ್ನಲ್ಲಿ ಕಷ್ಟ. ಜೊತೆಗೆ ಚಿಕಿತ್ಸೆ ಇಲ್ಲ ಅಂತೇನಲ್ಲ, ಬಟ್ ಈ ಸ್ಟೇಜ್ನಲ್ಲಿ ಸ್ವಲ್ಪ ಚಿಕಿತ್ಸೆಯನ್ನು ಕೊಡೋದು ಕಷ್ಟ ಅಂತಲೂ ಕೂಡ ವೈದ್ಯರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಬಟ್ ಆದರೆ ಹಣಕಾಸಿನ ನೆರವು ಕೂಡ ಸಾಕಷ್ಟು ಬೇಕಾಗ್ತದೆ. ಬೇರೆ ಭಾಗದ ಕ್ಯಾನ್ಸರ್ಗಳ ರೀತಿ ಇಲ್ಲಿ ಈ ಭಾಗದ ಕ್ಯಾನ್ಸರ್ಗೆ, ಥೈರಾಯ್ಡ್ನ ಕ್ಯಾನ್ಸರ್ಗೆ ಚಿಕಿತ್ಸೆಯನ್ನು ಕೊಡೋದಲ್ಲ. ಇದಕ್ಕೆ ಲಾಂಗ್ ಪ್ರೊಸೆಸ್, 1 ದಿನ 2 ದಿನ ಈ ರೀತಿ ಆಗೋದಿಲ್ಲ. ಅನಂತರ ಈ ಥೈರಾಯ್ಡ್ ಕ್ಯಾನ್ಸರ್ ಇದೆಯಲ್ಲ, ಇದೇನು ಬಾರದೇ ಇರುವಂಥ ಕ್ಯಾನ್ಸರ್ ಅಲ್ಲ, ಇರ್ತದೆ, ಸಾಕಷ್ಟು ಜನರಲ್ಲಿ ಇರ್ತದೆ. ಬಟ್ ಭಾರತದಲ್ಲಿ ಸ್ವಲ್ಪ ಕಷ್ಟ. ಬಟ್ ಬೇರೆ ದೇಶಗಳಲ್ಲಿ ದೊಡ್ಡ ಕೇಸ್ಗಳೇ ಇದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ. ಆಮೇಲೆ ಸಾಕಷ್ಟು ಲಕ್ಷಣಗಳು, ಕಾರಣಗಳು ಇದರ ಹಿಂದೆ ಕಾಣಿಸ್ತಾ ಹೋಗ್ತದೆ. ಇನ್ನು ಈ ಥೈರಾಯ್ಡ್ ಕ್ಯಾನ್ಸರ್ನಿಂದ ಆಗುವಂಥ ಸಮಸ್ಯೆಗಳು ಏನು ಅಂತೇಳಿ ಹೇಳಿದ್ರೆ, ಉಸಿರಾಡೋದಕ್ಕೆ ಅಥವಾ ಏನಾದರೂ ಆಹಾರವನ್ನು ನುಂಗೋದಕ್ಕೆ ತೊಂದರೆ ಆಗ್ತದೆ. ಧ್ವನಿ ಕಂಪ್ಲೀಟಾಗಿ ಅಂದರೆ ಗಂಟಲು ಧ್ವನಿ ನೋಡಿ, ಹರೀಶ್ ರಾಯ್ಗೆ ಧ್ವನಿನೇ ಮುಖ್ಯ ಆಗಿತ್ತು, ಅಲ್ಲಿಗೇ ಕ್ಯಾನ್ಸರ್ ಬಂದುಬಿಡ್ತು. ಹಾಗಾಗಿ ಧ್ವನಿ ನಷ್ಟ ಆಗ್ತದೆ. ಇನ್ನು ಕುತ್ತಿಗೆ ಭಾಗದಲ್ಲಿ ಊದಿಕೊಂಡಂತಹ ಒಂದು ಲಕ್ಷಣಗಳು ಕಾಣಿಸ್ತವೆ. ಜೊತೆಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಈ ಕ್ಯಾನ್ಸರ್ಗಳು ಬಂತು ಅಂತ ಹೇಳಿದ್ರೆ ಕೆಲವೊಂದಷ್ಟು ಲಕ್ಷಣಗಳು ಕಾಣಿಸ್ತವೆ. ಇದರಲ್ಲೂ ಕೂಡ ಹಾಗೆ ಆಯಾಸ, ಹಸುವೆ ಆಗೋದಿಲ್ಲ, ವಾಕರಿಕೆ, ವಾಂತಿ, ಅನಿರೀಕ್ಷಿತವಾದಂಥ ತೂಕ ನಷ್ಟ. ಇಲ್ಲಿ ನೋಡಿ, ಇವ್ರ ದೇಹದಲ್ಲೂ ಕೂಡ ಕಂಪ್ಲೀಟ್ ಆದಂಥ ತೂಕ ನಷ್ಟ ಆಗಿದೆ, ಹರೀಶ್ ರಾಯ್ ಅವರ ದೇಹದಲ್ಲೂ ಕೂಡ. ಹಾಗಾಗಿ ಇಲ್ಲಿ ಇದು ಒಂದು ಕಡೆಯಿಂದ ಆದರೆ, ಮತ್ತೊಂದು ಚಿಕಿತ್ಸೆಯ ಬಗ್ಗೆ ಮಾಹಿತಿಯನ್ನು ಕೊಡೋದಾದರೆ, ಥೈರಾಯ್ಡ್ ಕ್ಯಾನ್ಸರ್ಗೆ ಆಪರೇಷನ್ ಮೂಲಕ ಸಾಮಾನ್ಯವಾದಂಥ ಚಿಕಿತ್ಸೆಯನ್ನು ಕೊಡ್ತಾರೆ. ಅಂದರೆ ಆರಂಭದಲ್ಲೇ ಗೆಡ್ಡೆಯ ಗಾತ್ರ ಮತ್ತು ಸ್ಥಳವನ್ನು ಅವಲಂಬಿಸಿ ಅಲ್ಲಿರುವಂಥ ಆ ಗೆಡ್ಡೆಯನ್ನು ತೆಗೆಯುವಂಥ ಕೆಲಸವನ್ನು ಆರಂಭದಲ್ಲೇ ಮಾಡಿದ್ರೆ ಒಂದು ರಿಸಲ್ಟ್ ಇದೆ ಆರಂಭದಲ್ಲಿ. ಬಟ್ ಆರಂಭದಲ್ಲಿ ಗೊತ್ತಾಗೋದೇ ತುಂಬ ಲೇಟ್ ಆಗುತ್ತೆ. ಹಾಗಾಗಿ ಆರಂಭದಲ್ಲೇ ಮಾಡಿದ್ರೆ ಒಳ್ಳೆಯದು ಅನ್ನುವಂಥದ್ದು ವೈದ್ಯರ ಅಭಿಪ್ರಾಯ. ಇನ್ನು ರೇಡಿಯೋ ಆಡಿಯನ್ ಚಿಕಿತ್ಸೆ ಅಂತೇಳಿ ಹೇಳ್ತಾರೆ. ಅಂದರೆ ಇಲ್ಲಿ ರೇಡಿಯೋ ಆಡಿಯನ್ ಸ್ಕ್ಯಾನನ್ನು ಬಳಸೋದಕ್ಕಿಂತ ಒಂದು ರೀತಿಯಲ್ಲಿ ಈ ವಿಕಿರಣಗಳ ಮೂಲಕ ಈ ಗಡ್ಡೆಯನ್ನು ಕರಗಿಸುವಂಥ ಕೆಲಸ ಅಥವಾ ತೆಗೆಯುವಂಥ ಕೆಲಸವನ್ನು ಮಾಡುವಂಥದ್ದು, ಅದ್ರ ಮೂಲಕನೂ ಇದಕ್ಕೆ ಚಿಕಿತ್ಸೆಯನ್ನು ಕೊಡ್ಬೋದು ಅಂತೇಳಿ ಹೇಳ್ತಾರೆ. ಇನ್ನು ಕೀಮೋಥೆರಪಿ ಮೂಲಕನೂ ಕೂಡ ಈ ಕ್ಯಾನ್ಸರನ್ನು ತೆಗಿಬಹುದು ಅನ್ನುವಂಥದ್ದು. ಇನ್ನು ಹಾರ್ಮೋನ್ ಚಿಕಿತ್ಸೆ ಇಲ್ಲಿ ಯಾವ
ಕ್ಯಾನ್ಸರನ್ನು ಹರಡೋದಕ್ಕೆ ಈ ಹಾರ್ಮೋನ್ಗಳು ಕಾರಣವಾಗ್ತದೆ ನೋಡಿ. ಅದರ ವಿರುದ್ಧವಾದಂಥ ಹಾರ್ಮೋನ್ಗಳನ್ನು ಕೊಡೋದ್ರ ಮೂಲಕ ಈ ಚಿಕಿತ್ಸೆಯನ್ನು ಕೊಡುವಂಥದ್ದು. ಈ ರೀತಿ ಬೇರೆ ಬೇರೆ ವಿಧಾನಗಳಿದ್ದಾವೆ. ಬಟ್ ಇದಕ್ಕೆಲ್ಲದಕ್ಕೂ ಕೂಡ ಕಾಸೇನು ಸ್ವಲ್ಪ ಆಗಲ್ಲ, ಸಿಕ್ಕಾಪಟ್ಟೆ ಕಾಸು ಬೇಕಾಗುತ್ತೆ. ಹೀಗಾಗಿ ಹರೀಶ್ ರಾಯ್ ಮನವಿಯನ್ನು ಮಾಡಿರೋದು, ಸಹಾಯದ ನಿರೀಕ್ಷೆಯಲ್ಲಿರೋದು. ಬಟ್ ಒಂದು ಕಾಲದಲ್ಲಿ ಅಬ್ಬರಿಸಿ ಬಬ್ಬರಿಸಿ ಒಂದು ರೀತಿಯಲ್ಲಿ ದೊಡ್ಡ ಡಾನ್ ರೀತಿ ಇದ್ದಂತಹ ಹರೀಶ್ ರಾಯ್ ಇವತ್ತಿನ ಈ ಪರಿಸ್ಥಿತಿಯನ್ನು ನೋಡಿದ್ರೆ ಎಂಥವ್ರಿಗಾದರೂ ಕೂಡ ಕಣ್ಣೀರು ಬರುವಂಥದ್ದೇ. ಮನುಷ್ಯನ ಜೀವನ ಎಷ್ಟು ವಿಚಿತ್ರ ಅಂತೇಳಿ ಭಾವಿಸುವಂಥದ್ದೇ. ಆ ರೀತಿಯಾದಂಥ ಭಾವನೆ ಬರುತ್ತೆ. ಹೀಗಾಗಿ ಆದಷ್ಟು ಬೇಗ ಹರೀಶ್ ರಾಯ್ ಹುಷಾರಾಗಲಿ. ಅವರಿಗೆ ನಿಮ್ಮ ಕೈಯಲ್ಲಾದಷ್ಟು ನೆರವನ್ನು ಕೂಡ ಮಾಡಿ. ನಾವು ಕಮೆಂಟ್ ಬಾಕ್ಸ್ನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ಸಲ್ಲಿ ಈ ಸಹಾಯದ ಲಿಂಕನ್ನು ಶೇರ್ ಮಾಡಿರ್ತೀನಿ. ಆದಷ್ಟು ಸಹಾಯವನ್ನು ಮಾಡಲಿ. ಜೊತೆಗೆ ಅವ್ರ ಜೊತೆಗೆ ನಟಿಸಿದಂಥ ನಟರು ಕೂಡ ಸಹಾಯ ಮಾಡಲಿ. ಸಾಧ್ಯವಾದರೆ ಅವರ ವಿಧಿ ಗಟ್ಟಿ ಇತ್ತು ಅಂತ ಹೇಳಿದ್ರೆ ಅವರು ಬದುಕುಳಿಲಿ ಎನ್ನುವಂಥದ್ದು ಎಲ್ಲರ ಆಶಯ. ಜೊತೆಗೆ ನಿಮ್ಮ ಹಾರೈಕೆ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.